ಬೆಳಿಗ್ಗೆ ಬಂದರೆ ಗಮ್ಮಂತ ಆಗ್ತದೆ ಎಲ್ಲ. ಅದೊಂದು ಶ್ರವಣ ಅದೊಂದೇ ಒಂದು ಫ್ರೇಮ್ಗೆ ಎಲ್ಲ ಏಮಲ್ಲ ಮಾಡ್ತಿದೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಸ್ವಲ್ಪ ಎಲ್ಲ ಹಾಗೆ ನೋಡಿ ಸ್ಮಾರ್ಟ್ ಪಂಚು ನಮಗೆ ಕಡಿಕಾರ ತೋರಿಸ್ತಿಲ್ಲ, ನಾವೇನು ಎಲೆಕ್ಷನ್ ಆದ್ಮೇಲೆ ಇದೆ ಅದೇ ಅವರು ಐಕ್ಯ ಆಗಿದ್ದಾರೆ. ಇಡೀ ನನ್ನ ಏರಿಯಾದಲ್ಲಿ ಎಲ್ಲರಿಗೂ ಮದುವೆಗೆ ಇದೆಲ್ಲ ಮೇಲೆ ಸಮುದಾಯ ಭವನ ಹತ್ರ ಅದಕ್ಕೊಂದು ಹಾಗಾಗಿ 4 ಸತಿ ತೆಗೆದು ಹಿಂಗಿತ್ತು 47ರಲ್ಲಿ ಐಕ್ಯ ಆಗಿತ್ತು. ನಮ್ಮ ತಾತರವರಿಗೆಲ್ಲ ಸೀಟ್ ಕೊಟ್ಟಿರೋ ಗುರುಗಳು ಅಂತೇಳಿ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದು ಎಲ್ಲ ಸೈಟ್ ಇಡೀ ಗಾಂಧಿನಗರಕ್ಕೆ ಸೈಟ್ ಕೊಟ್ಟಿರುತ್ತೆ. ಈ ಥರ ಏರಿಯಾ, ಈ ಥರ ರಸ್ತೆ, ಈ ಥರ ಪೈಪ್ ಲೈನು, ನಲ್ಲಿ ಲೈನು ಎಲ್ಲೂ ಈಗ ಆಗ್ತಾ ಇರೋ ಏರಿಯಾದಲ್ಲೂ ಇಲ್ಲ. ಈ ಥರ ಗಾಂಧಿನಗರ ಶಿವಯೋಗಿ ಇಲ್ಲ, ಗಾಂಧಿನಗರ ಶಿವಯೋಗಿ ಸ್ವಾಮಿ ಬಡಾವಣೆ ಅಂತ ಸರಿ, ಶಿವಯೋಗಿ ಸ್ವಾಮಿ ಬಡಾವಣೆ. ಈಗಲೂ ನಮ್ಮ ಇದರಲ್ಲಿ ಝೋನ್ ಆಫೀಸ್ ಅಲ್ಲಿ ಇರೋದೆಲ್ಲ ಶಿವಯೋಗಿ ಸ್ವಾಮಿ ಬಡಾವಣೆ. ಗಾಂಧಿ ಬಂದ್ರು ಅಂತ ಗಾಂಧಿನಗರ ಅಂತ ಸೊ ಇಲ್ಲಿಂದ ಪ್ರತಿ ದಿನ ಇಲ್ಲಿ ಬಡವರಿಗೆ ಮದುವೆ ಮಾಡ್ಕೊತಾರೆ 1,000 ರೂಪಾಯಿ 1,500 ರೂಪಾಯಿ ಇಸ್ಕೊತಾರೆ. ಈಗ ಜಾಗ ಇಕ್ಕಟ್ಟಾಯ್ತು, ಜನ ಎಲ್ಲ ಜಾಸ್ತಿ ಆದರು ನಮ್ಮಲ್ಲಿ ಬಡವರು. ಅದಕ್ಕಾಗಿ ಈ ಸತಿ ನೀವೇನೋ ಮಾಡಿಕೊಟ್ರೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಮೇಲ್ಗಡೆ ಮರಗಿರ ಎಲ್ಲ ತೆಗಿತಾರಂತೆ. ನಿರಂತರವಾಗಿ ನಮ್ಮ ಕ್ಷೇತ್ರದ ಒಂದು ಪ್ರವಾಸ ಮಾಡ್ತಾ ಇರ್ತೀವಿ. ಇವತ್ತು ನಮ್ಮ NR ಕ್ಷೇತ್ರದ ಕೆಲವು ಬಡಾವಣೆಗೆ ನಾವು ಭೇಟಿ ಕೊಡ್ತೀವಿ ಅಂತ ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ವೀರಂಗೆರೆ ಆಯಿತು, ಈಗ KPTCಯಲ್ಲೂ ಕೂಡ ಮಾಡಿದ್ವಿ. ಈಗ ಗಾಂಧಿನಗರ, ನಂತರ ಕುರಿಮಂಡಿ ಇತ್ಯಾದಿ ವೀರಂಗೆರೆಯನ್ನು ಕೂಡ ಭೇಟಿ ಮಾಡ್ತೀವಿ ಅಂತ ಇವತ್ತು ಸೂಚನೆ ಕೊಟ್ಟಿದ್ದೀವಿ. ಬರೋದು ಸಂತೋಷದ ವಿಚಾರ ಯಾವಾಗಲೂ ಸಹ. ಯಾಕಂದರೆ ಅದು ಮನೆಗೆ ಭಾಳ ಸಂಬಂಧ ಇರ್ತಕ್ಕಂಥ ಒಂದು ಬಡಾವಣೆ ನಮ್ಮ ಗಾಂಧಿನಗರ. ಐತಿಹಾಸಿಕ ಒಂದು ಗರಡಿಗಳಿದ್ದಾವೆ, ಒಂದು ದೇವಸ್ಥಾನಗಳಿದ್ದಾವೆ, ಭಜನಾ ಮಂಟಪಗಳಿದ್ದಾವೆ. ಎಲ್ಲನೂ ನೋಡುವಂಥದ್ದು ಸಂತೋಷ ಇದೆ. ಆದರೆ ಅದನ್ನು ಸಂರಕ್ಷಿಸುವಂಥದ್ದು ಒಂದು
ಕೆಲಸ ಆಗಬೇಕಾಗಿದೆ. ಈಗ ಇದೇ ಗರಡಿ ಉದಾಹರಣೆಗೆ ಈ ಹಿಂದೆ ಭಾಳ ಶಿಥಿಲ ಆಗಿದೆ. ಇಲ್ಲಿರೋರೆಲ್ಲರೂ ಅಖಾಡದಲ್ಲಿ ಅವರು ಇಲ್ಲೇ ಬಂದು ತಮ್ಮ ತರಬೇತಿ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಬೇರೆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಈ ಪಾರಂಪರೆಯನ್ನು ಉಳಿಸಿ, ಪಾರಂಪರಿಕತೆಯನ್ನು ಉಳಿಸಿ ಇದು ಗರಡಿಯನ್ನು ಕೂಡ ನಾವು ಪುನರ್ನಿರ್ಮಾಣ ಮಾಡಬೇಕಾಗುತ್ತೆ. ನಾವು ಸ್ಥಳೀಯರ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಮಾಡಬೇಕು. ಸರ್, ಈಗ ನರಸಿಂಹರಾಜ ಕ್ಷೇತ್ರದಲ್ಲಿ ಈ BD ಆಸ್ಪತ್ರೆನ ಶಾಲಾಕಿ ಕಾರಣ ಆಯಿತು, ಅಲ್ಲ ಬೇಡ ಬೇಡ ಅಂತ ಆಯಿತಾ? ಎರಡೇ ನಿಮಿಷ ಸ್ವಲ್ಪ ಹಂಗೆ ವೈಟಾಗಿ ಎಲ್ಲ ನೀವು ರೀತಿ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸುಮಾರು 8 ವರ್ಷನೇ ಆಯಿತು ನಾನು ಓಪನ್ ಮಾಡಿಕೊಡಿ ಅಂತ. ಸ್ವಲ್ಪ ನಮಗೆ ಲಾಭಗಳು ಜಾಸ್ತಿ ಇಲ್ಲಿ ಆದಾಯ ಇಲ್ಲ ನಮ್ಮ ಇದರಲ್ಲಿ ಸಂಸ್ಥೆ ಒಳಗಡೆ ಏನಿಲ್ಲ. ನಿಮ್ಮಿಂದ ಬಂದು ಹೇಳಕ್ಕೆ ಮಾಡ್ತೀನಿ. ನಮ್ಮ ಸಂಸದರು ಒಬ್ಬರು ಸಂಸ್ಥೆ ಕೇಳಿ ಮಾಡಿಸ್ಕೊಡ್ತಾರೆ ಯಾವ ಹೇಳ್ತೀವಿ ಅವ್ರು ಮಾಡಿಕೊಟ್ರೆ ನಮಗೆ ಭಾರಿ ಮಾಡಿಸ್ಕೊಡ್ತೀನಿ. 8 ವರ್ಷ ಆಯಿತು. ಈಗ ಏನಾಗ್ಬಿಟ್ಟಿದೆ ಅಂದರೆ ಮಳೆ ಬೀಳ್ತಾನೆ ಅಂತ ಎಲ್ಲ ಕಪ್ಪು ಸ್ವಲ್ಪ ಒಂದೊಂದು ದಯವಿಟ್ಟು ನೀವು ಆದಷ್ಟು ಬೇಗ ನಮ್ಗೆ ಮಾಡಿಕೊಟ್ರೆ ತುಂಬ ಅನುಕೂಲ. ತಿರ್ಗಾ ಓಪನ್ ಯೂನಿವರ್ಸಿಟಿ ನಾವು ಮಾಡ್ತೀವಿ, ಓಪನ್ ಮಾಡಿದ್ದೀವಿ. ಮತ್ತು ಪೂಜೆ ಪುಸ್ತಕ ಎಲ್ಲ ಮಾಡಿಸಿ ನಾವು ರೆಡಿ ಮಾಡ್ತೀವಿ. ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತ ಅದು ಕೇಳ್ತೀನಿ. ಆಗ್ಬಿಡಿ ಮುಂದೆ ಸ್ವಲ್ಪ ಬೇಗ ಬೇಗ. NDRF ಅಲ್ಲಿ ಬರಬೇಕಾ? ಏನಿಲ್ಲ, ಅವ್ರ ಮನೆ ಅವ್ರದ್ದೇ ಸರ್, ಅವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರದ್ದೇ ಇದೆಯಲ್ಲ ಭೂ ಸ್ವಾಧೀನ ಅಲ್ಲ, ಏನು ಹೇಳ್ತಾರೆ, ಇಲ್ಲಿ ಡಾಕ್ಯುಮೆಂಟ್ ಏನಿಲ್ಲ, ಇವರೇ ಇದ್ದಾರೆ ತುಂಬಾ ರಾಜೀವ್ ಗಾಂಧಿ ಒಂದು ಯೋಜನೆ ಸರ್ಕಾರಕ್ಕೆಲ್ಲ ರಿಪೋರ್ಟ್ ಹೋಗಿ ರಾಜ್ಯ ಸರ್ಕಾರದಲ್ಲಿ ಏನು ಮಾಡಲಿಲ್ಲ. ಅದೇ ಮಾತಾಡ್ತಾರೆ. ಇದರಲ್ಲಿ ಅಡಿಯಲ್ಲಿ ಇನ್ನೊಬ್ರಿಗೆ ಮಾಡಿಸಿಲ್ಲ, ಇದು ಅದರಲ್ಲಿ ನಿವಾಸ ಇರ್ತಕ್ಕಂಥ ಜಾಗದಲ್ಲಿ ಅದು ಕೊಡ್ತಾರೆ ಅಂತ. ಇಲ್ಲಿ ಎಲ್ಲರೂ ಲೋಕಲಲ್ಲಿ ವಿಟ್ನೆಸ್ ಮಾಡಿದ್ರೆ ಇವ್ರದೇ ಅಂತ ಅದೇನೋ ಇದೆಯಲ್ಲ, ನೋಡ್ಸ್ಬಿಟ್ಟು ಹೇಳಿಸ್ತೀನಿ. ಶರತ್ ಕೈಲಿ ಆಯ್ತು, ಎರಡೂ ಕೂಡ ನೀವು ಮಾಡಿಸ್ಬಿಟ್ಟು ಇಲ್ಲ ನಾವು ಎಷ್ಟು ಪ್ರಯತ್ನ ಮಾಡಿದ್ದೀವಿ, ಅದಾಗಿಲ್ಲ. ಮಾಡೋ ಸಾಕು. ಬೇಕಾದ್ರೆ ನಿಮ್ಮ ಕಾಲ್ ಬೇಕಾದ್ರೆ ಅದನ್ನು ಮಾಡ್ಕೊಡಿ ಸರ್. ನಮ್ಗೊಂದು ಬಾಡಿಗೆ ಕಟ್ಟಕ್ಕೆ ನಮಗೂ ಶಕ್ತಿ ಇಲ್ಲ ಸರ್. ಕೂಲಿ ಕೆಲ್ಸಕ್ಕೆ ಹೋಗಿ ನಾನು ನರ ಮೇಲೆ 6 ವರ್ಷ ಅವ್ರ ಮನೆ ಕಟ್ತಾರೆ. ಅವಾಗ ನರಮಗುಡ್ಡಲ್ಲಿ ಅದು ಇನ್ನೂ ಇವತ್ತು ಗಂಟೆ ಕ್ಲಿಯರ್ ಆಗಿಲ್ಲ. 6 ವರ್ಷ ಅವ್ರ ಎಲ್ಲ ಕಡೆ ಮೈಸೂರು ನರ್ಮ ಇದರಲ್ಲಿ 6 ವರ್ಷ ಅವರ ಮನೆನೂ ಒಬ್ರಿಗೂ ಈ ಥರದವ್ರನ್ನ ಗುಡಿಸಿ ಒಂದು ಮನೆ ಕೊಡಲಿಲ್ಲ. 10,000 ರೂಪಾಯಿ ಒಂದು ನಿಮಿಷ. ಇಡೀ ಗಾಂಧಿನಗರ, ಕ್ಯಾತ್ಮಾನಹಳ್ಳಿ, ಶಾಂತಿನಗರ ಇಲ್ಲೆಲ್ಲ ಮುಸ್ಲಿಮ್ಸು ಇದ್ದಾರೆ ಸರ್, ಎಲ್ಲ ಜನಾಂಗದವ್ರು ಇದ್ದಾರೆ. ಇಲ್ಲಿರುವಂಥ ಸ್ಲಮ್ಗೆ ಅಮೃತಮಯ ಅಂತ ನೋಡಿ ಅವರು ಕಟ್ಸ್ಕೊಟ್ರು ಸರ್. ಅಮೃತ ಒಂದಷ್ಟು ಮನೆ ಕಟ್ಸ್ಕೊಟ್ಟಿದ್ರು. ಅದನ್ನು ಇವತ್ತಿನವರೆಗೂ ಏನೂ ಮೇಂಟೈನ್ ಮಾಡಿಲ್ಲ. ಅಲ್ಲಿ ಯೂಸ್ ಇದೆಲ್ಲ ಇಡೀ ಗಾಂಧಿನಗರದಲ್ಲಿ ಕೆಳಭಾಗದಲ್ಲಿ, ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಇದೆ, ಅದು ಅವು ಹಳೆದು ಅವರೆಲ್ಲ ಮಾಡ್ತಾರೆ. ಇಲ್ಲೆಲ್ಲ ಸ್ಲಮ್ನವ್ರು ಮಾಡ್ತಾರೆ ಸರ್. ಹೌದು ಸರ್, ಈ ಥರ ತುಂಬ ನಾನು ತೋರಿಸ ಮೋರಿಗಳು, UGD ಎಲ್ಲ ಸಮಸ್ಯೆ.
ನಿನ್ನೆ ಸರ್ 500 ಕೋಟಿ ರೂಪಾಯಿ ಟೆಂಡರ್ ಕರೆದ್ಬಿಟ್ಟು ಕಮಿಷನ್ ಇಸ್ಕೊಂಡು ಕಾರ್ಪೊರೇಷನಲ್ಲಿ ಟೆಂಡರ್ ಕೊಟ್ಬಿಟ್ಟು ಇದೇ ಮಾಡಬೇಕು ಸರ್. ಮತ್ತೆ ಸರ್ಕಾರದಿಂದ ಬರೋ ಅನುದಾನನ ದೊಡ್ಡ ದೊಡ್ಡ ರೋಡ್ ರಿಪೇರಿ ಮಾಡಿಸ್ತಾರೆ. ಉದಾಹರಣೆಗೆ ಇಲ್ಲಿ ಈ ಥರದಕ್ಕೆಲ್ಲ 1 ಕೋಟಿನೂ ಕೊಡಲ್ಲ ಸರ್. MLA ಅಲ್ಲಿ ಹೋಗ್ಬಿಟ್ಟು SP ಆಫೀಸ್ ಪಕ್ಕ ಮರ ಕಟ್ ಮಾಡಿಬಿಟ್ಟು ರಸ್ತೆ ಮಾಡಿಸ್ತಾರೆ 5 ಕೋಟಿ. ಇಲ್ಲಿ ಜನ ಯಾವತ್ತು ಅವೇರ್ನೆಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ಮತ್ತೆ ಮಳೆ ಬಂತು ನೀರು ಕಾರ್ಪೊರೇಷನ್ ಕಮಿಷನರ್ ಹೇಳಿ ಸಮಸ್ಯೆ ಸರ್. ಇದಕ್ಕೆ ಗಂಟಾಳುಗಳಿಲ್ಲ. ಪ್ರೈವೇಟ್ನವರು ಜನ ಪ್ರೈವೇಟ್ನವರು 1200 ಜನ ನಮ್ಮ ಕಾರ್ಮಿಕರು. ಇವ್ರು ಏನು ಮಾಡಿದ್ರು 700 ಜನ 2200 ಜನ ಇದ್ದಾರೆ ಸರ್. ಎಲ್ಲ ಪರ್ಮನೆಂಟ್ ಮೊದಲು ಗುತ್ತಿಗೆ ಆದರೆ ಈಗ ಸಪೋಸ್ ಈ ವಾರ್ಡ್ ಗುತ್ತಿಗೆ ತಗೊಂಡಿದ್ರೆ ಇದೇನೋ ಸಮಸ್ಯೆ ಇದ್ದರೆ ಒಂದು 26 ಟನ್ ಕ್ಲೀನ್ ಮಾಡ್ತೀವಿ. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಪೌರ ಕಾರ್ಮಿಕರು ಸರ್ ಅವ್ರೇನು ಬೆಳಗ್ಗೆ 6:30 7 ಗಂಟೆಗೆ ಬರ್ತಾರೆ ಸರ್. ಬಂದ್ಬಿಟ್ಟು 2 ಗಂಟೆಗೆ ಹೋಗ್ತಾರೆ. ಎಲ್ಲ ವಯಸ್ಸಾಗ್ಬಿಟ್ಟಿದೆ ಪಾಪ ಅವ್ರು ಕೆಲವು ಕೆಲಸ ಮಾಡ್ಸೋಕ್ಕಾಗಲ್ಲ. ತುಂಬ ಕಂಪ್ಲೇಂಟ್ ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದಾಗ 2 ದಿವಸ 3 ದಿವಸ ಬರ್ತಾರೆ. ಅವಾಗ ಇದಾಗುತ್ತೆ, ಮತ್ತೆ ಒಂದು ವಾರ ಅಂದರೆ ಅಲ್ಲೇ ಕಥೆ ಆಗುತ್ತೆ. ಮತ್ತೆ ಎಲ್ಲೆಲ್ಲಿಂದ ಕಸ ಕಳ್ತಂದ್ರೆ ಯಾರು ಗುಂಡಿ ಮಾಡಿದ್ದೆ ಅಲ್ಲಿ ವಿಸಿಟ್ ಮಾಡಿ ಸರ್. ಸಾಕು ಮೇಡಮ್, ಸಾಕು ಮನುಷ್ಯ ನಾನು ಇಲ್ಲ ಈಗ 1 ನಿಮಿಷ ಮೇಡಮ್ ಮಹಾರಾಜರಾದಂಥ ಯದುವೀರರನ್ನ ಒಡೆಯರವ್ರನ್ನ ಅವ್ರ ಕಚೇರಿಲಿ ಹೋಗಿ ಭೇಟಿ ಮಾಡಿ ನಮ್ಮ ಗಾಂಧಿನಗರಕ್ಕೆ ತಾವು ವಿಸಿಟ್ ಮಾಡಬೇಕು, ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಂಥೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ನಮಗೆ ತಕ್ಷಣದಲ್ಲೇ 1 ವಾರದಲ್ಲೇ ಒಂದು ಡೇಟ್ ಕೊಟ್ಟರು. ಇವತ್ತು 8ನೇ ತಾರೀಕು ಗುರುವಾರ ಇವತ್ತು ನಮ್ಮ ವಾರ್ಡ್ಗೆ ಅವರು ಗಾಂಧಿನಗರಕ್ಕೆ ಬಂದಿದ್ದರು. ಗಾಂಧಿನಗರದಲ್ಲಿ ಕೆಲವು ದೇವಸ್ಥಾನಗಳು ಮತ್ತು ಸಮುದಾಯ ಭವನಗಳನ್ನು ವೀಕ್ಷಣೆ ಮಾಡಿ ಮತ್ತು ಕೆಳಗಡೆ ಅಲ್ಲಿ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದಿಂದ ಕೆಳಗಡೆ ಇರುವಂಥ ಅಲ್ಲಿ ಸ್ಲಮ್ ಮನೆಗಳನ್ನು ಮತ್ತು ಅಲ್ಲಿ ಕೆಲವು ಮೋರಿ UGD ಸಮಸ್ಯೆಗಳನ್ನೆಲ್ಲ ಕೂಡ ಅವರು ಪರಿಶೀಲನೆ ಮಾಡಿ ಇದನ್ನು ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಮತ್ತು ಉಳಿದಂತೆ ಸ್ಲಮ್ ಬೋರ್ಡ್ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಈ ಗಾಂಧಿನಗರದ್ದು ಏನೇನು ಸಮಸ್ಯೆಗಳಿದೆ ಮುಂದಿನ ದಿನಗಳಲ್ಲಿ ಅವ್ರ ಸಭೆಯನ್ನು ಕರೆದು ಅಲ್ಲಿರುವಂಥ ಅಧಿಕಾರಿಗಳಿಗೆ ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಟ್ಟು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಅನ್ನೋ ಆಶ್ವಾಸನೆಯನ್ನು ಮಾನ್ಯ ಯದುವೀರವರು ಒಡೆಯರವರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಗಾಂಧಿನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಕೂಡ ಅವ್ರಿಗೆ ತುಂಬ ಅಭಿಮಾನವಾಗಿ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ಸ್ವಾಗತವನ್ನು ಕೊಟ್ಟು ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇಂಥ ಪರಿಶಿಷ್ಟ ಕಾಲೋನಿಗೆ ಇವತ್ತು ಅವ್ರು ಬಂದಿರೋವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಬಂದು ಅವರು ಅಲ್ಲಿ ಸಮಸ್ಯೆಗಳನ್ನು ಆಲಿಸಿರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂಥೇಳಿ ನಾನು ಅವ್ರಿಗೆ ನಮ್ಮ ಯದುವೀರ್ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಗಾಂಧಿನಗರ ಜನತೆಯ ಪರವಾಗಿ ನಾನು ಅವ್ರಿಗೆ ತಿಳಿಸ್ತೇನೆ. ಸಮಸ್ಯೆ ಆಗ್ತಾಯಿದೆ. ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಆಲಿಸುವಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಬರಬೇಕು. ನಮ್ಮ ಯದುವೀರ್ ಸಾಹೇಬರು ನಾವು ಮಾಡ್ತಾರೆ ಅಂತೇಳಿ ನಾವು ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಏನು ಈಗ ಇದಕ್ಕೆ ಸಮಸ್ಯೆ, ಈ ದಾಖಲಾತಿ ಸಮಸ್ಯೆ ಏನು ಪರಿಹಾರ ಅಂತ ಸರ್ಕಾರದ ಮಟ್ಟದಲ್ಲೇ ಮಾಡಬೇಕು ಸರ್. ಇಲ್ಲಿ ನಮ್ಮ ಮೈಸೂರಲ್ಲಿ ಗಾಂಧಿನಗರ ಮತ್ತು ಅಶೋಕಪುರಂ ಎರಡೂ ಭಾಳ ಹಳೆ ಬಡಾವಣೆಗಳು. ಇಲ್ಲಿ ಯಾವುದೇ ಮೂಲ ದಾಖಲಾತಿಗಳು ತುಂಬ ಮನೆಗಳಿಗೆ ಮೂಲ ದಾಖಲಾತಿಗಳು ಇಲ್ಲ. ಹಾಗಾಗಿ ಅವ್ರು ಯಾವುದೇ ಹಕ್ಕುಪತ್ರನೂ ತಗೊಳ್ಳೋಕ್ಕಾಗಲ್ಲ. ಸರ್ಕಾರದಿಂದ ಅದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯಾವುದೇ ರೀತಿ ಸೌಲಭ್ಯಗಳನ್ನ ಅವ್ರಿಗೆ ಲೋನ್ ಕೂಡ ತಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೇರ್ ಕ್ಷೇತ್ರದಲ್ಲಿ ಏನಾಯಿತು, ಅಲ್ಲಿ ಶ್ರೀವತ್ಸ ಸರ್ MLA ಆದಮೇಲೆ ಒಂದಷ್ಟು ಮನೆಗಳಿಗೆ ಹಕ್ಕುಪತ್ರಗಳನ್ನ ಕೊಟ್ಟರು. ಆದರೆ ನಮ್ಮ NR ಕ್ಷೇತ್ರದಲ್ಲಿ, ನಮ್ಮ ಗಾಂಧಿನಗರದಲ್ಲಿ ಯಾವುದೇ ಕಾರಣಕ್ಕೂ ಇನ್ನೂ ಯಾರೂ ಬಂದು ಪ್ರತಿನಿಧಿಗಳು ನೋಡಿಲ್ಲ. ಅದು MLAಗಳಾಗಿರ್ಬೋದು, ಇಷ್ಟು ವರ್ಷದಿಂದ ಎಲೆಕ್ಟ್ ಆಗಿ ಬಂದಿರುವಂತಹ ತನ್ವೀರ್ ಸೇಠ್ ಸಾಹೇಬರು ಇಲ್ಲಿ ತನಕ ಬಂದು ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿ ಯಾವತ್ತೂ ಮುಂದೆ ಬಂದಿಲ್ಲ. ಅವರೇನಿದ್ರು SP ರೋಡಲ್ಲಿ ಮರಗಳನ್ನ ಬೀಳಿಸ್ತಾರೆ, ಅಲ್ಲಿಗೆ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ. ದೊಡ್ಡ ದೊಡ್ಡ ರೋಡ್ಗಳಿಗೆ ಕಿತ್ಸಿ ಮತ್ತೆ ಟಾರ್ ಹಾಕ್ತಾರೆ. ನನ್ನ ವಾರ್ಡಲ್ಲೇ ನಾನು ಮಾಡಿರೋ ರೋಡು ಬರೀ 2 ವರ್ಷ ಆಗಿದೆ. ಅಲ್ಲಿಗೆ ಅವರು ಕೋಟಿಗಟ್ಟಲೆ ಕೊಡೋ ಬದಲು ನಾನು ಕೇಳೋದು ಮೂಲಭೂತ ಸೌಕರ್ಯ ಕೊಡಿ. ಜನಕ್ಕೆ UGDಗಾಗಿರ್ಬೋದು, ಮೋರಿಗಾಗಿರ್ಬೋದು, ಕುಡಿಯೋ ನೀರಿಗಾಗಿರ್ಬೋದು, ಈ ವ್ಯವಸ್ಥೆಗೆ ಅವರಿಗೆ ಹಣನ ಬಿಡುಗಡೆ ಮಾಡಿಕೊಡಿ. ಅದ್ರ ಬದಲು ರೋಡ್ ಆಗಿರೋದನ್ನೇ ರೋಡ್ ಕಿತ್ತಿ ಮಾಡಿಕೊಟ್ರೆ ಅದು ಪ್ರಯೋಜನ ಇಲ್ಲ. ಅದು ಯಾರಿಗೆ ಪ್ರಯೋಜನ? ಅವರಿಗೆ ಪ್ರಯೋಜನ. ಆದರೆ ಜನಸಾಮಾನ್ಯರಿಗೆ ಇದು ಪ್ರಯೋಜನ ಅಲ್ಲ. ಇಲ್ಲೇ ನೀವು ನಿಂತ್ಕೊಂಡು ನೋಡ್ತಿರ್ಬೋದು, ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ಅದು FTS ಸರ್ಕಲ್, ಅಂದರೆ ಅಂಬೇಡ್ಕರ್ ಸರ್ಕಲಿಂದ ಮುಂದೆ. ಆ ವಾಟರ್ ಟ್ಯಾಂಕ್ ಬಂದು ಹಿಂದೆ ಗಾಂಧಿನಗರಕ್ಕೆ ಅಂತ ಮಾಡಿದ್ದು.
ನಾನು ಗೆದ್ದ ಮೇಲೆ ನಾನು ಹಲವು ಬಾರಿ ತನ್ವೀರ್ ಸೇಠ್ ಸಾಹೇಬ್ರಿಗೆ ಮನವಿ ಮಾಡಿದ್ದೆ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇದೆ, ಈ ಟ್ಯಾಂಕ್ ಬಂದು ಗಾಂಧಿನಗರಕ್ಕೆ ಸೇರಬೇಕಾಗಿರೋದು. ಆದರೆ ಇದನ್ನು ಆಗಿನ ಕಾರ್ಪೊರೇಟರ್ ಅವರು ಏನು ಮಾತಾಡ್ದಲ್ಲ ಇದು ವೀರನ್ಗೆರೆಗೆ ಹೋಗಿದೆ. ಹಾಗಾಗಿ ಗಾಂಧಿನಗರ ಎಂಡ್ ಪಾಯಿಂಟು, ಮೇಳಾಪುರದಿಂದ ಏನೇ ನೀರು ಬಂದರೂ ಗಾಂಧಿನಗರ ಎಂಡ್ ಪಾಯಿಂಟು. ಯಾವುದೇ ಹಬ್ಬಗಳಾಗಲಿ, ಅದು ಯುಗಾದಿ ಆಗಲಿ, ಅದು ಕ್ರಿಶ್ಚಿಯನ್ಸಿಂದ ಕ್ರಿಸ್ಮಸ್ ಆಗಲಿ, ಯಾವುದೇ ಹಿಂದೂಗಳ ಹಬ್ಬ ಬಂದ್ರೂ ನಮ್ಗಳಿಗೆ ನೀರು ಇಲ್ಲಿ ಸ್ಟಾಪ್ ಆಗುತ್ತೆ. ಇದು ಡೆಡ್ ಎಂಡ್ ಆಗಿರೋದು ಗಾಂಧಿನಗರ. ಹಾಗಾಗಿ ಇಲ್ಲಿ ಯಾವುದೇ ಜನಪ್ರತಿನಿಧಿ ಬಂದು ಏನದು ಕುಡಿಯೋ ನೀರು ಸಮಸ್ಯೆ ಇದೆಯಾ, ನಿಮಗೆ UGD ಸಮಸ್ಯೆ ಇದೆಯಾ, ಮೋರಿ ಸಮಸ್ಯೆ ಇದೆಯಾ, ಯಾರು ಕೇಳ್ತಾ ಇಲ್ಲ. ಇನ್ನು ಡಾಕ್ಯುಮೆಂಟ್ ಬಗ್ಗೆ ಯಾರು ಮಾತಾಡಕ್ಕೆ ಬರ್ತಾರೆ? ಅಂದರೆ ಎಲೆಕ್ಷನ್ನಲ್ಲಿ ಮಾತ್ರ ಒಂದೇ ದಿನ ಇಲ್ಲಿರೋ MLA ಬಂದು ಹೋಗಿದ್ದಾರೆ ವಿನ ಇಲ್ಲಿ ತನಕ ಮತ್ತೆ ಬಂದಿಲ್ಲ. ನಾನು ಹೇಳೋದು, ನೀವು ದೇವಸ್ಥಾನ ಗರಡಿಗಳು ಈ ಮೈಸೂರಲ್ಲಿ ಅಶೋಕಪುರಂ ಮತ್ತು ಗಾಂಧಿನಗರ ಎರಡರಲ್ಲಿ ನೀವು ಗರಡಿ ಮನೆಗಳನ್ನ ನೋಡ್ಬೋದು. ಹಿಂದೆ ರಾಜರ ಕಾಲದಲ್ಲಿ ಅದು ಇತಿಹಾಸನೇ ಇದೆ. ಗರಡಿ ಮನೆಗಳು ಹೆಚ್ಚೆತ್ತವಾಗಿರೋದೇ ನಮ್ಮ ಗಾಂಧಿನಗರ ಹಾಗೂ ಅಶೋಕಪುರಮಲ್ಲಿ. ನಮ್ಮ ಗಾಂಧಿನಗರದಲ್ಲೇ ನೀವು ಪೈಲ್ವಾನರುಗಳನ್ನ ಸೃಷ್ಟಿ ಮಾಡೋದೇ ನಾವುಗಳು. ಈಗಲ್ಲ, ಹಿಂದಿನ ಕಾಲದಿಂದನೂ ಆ ಇತಿಹಾಸನೇ ಇದೆ. ಪೈಲ್ವಾನರುಗಳ ಸೃಷ್ಟಿ ಮಾಡೋದೇ ಗಾಂಧಿನಗರದಿಂದ. ಹಾಗಂದಮೇಲೆ ನೀವು ಆ ಗರಡಿ ಮನೆಗಳಿಗೆ ಪ್ರೋತ್ಸಾಹ ಧನ ಕೊಡಿ, ಯುವಕರುಗಳಿಗೆ ವ್ಯಾಯಾಮ ಮಾಡೋಕ್ಕೆ ಅವರಿಗೆ ಯಾವುದು ಸೌಲಭ್ಯಗಳನ್ನ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ಳೋದು. ಗಾಂಧಿನಗರದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ. ಈಗಲ್ಲ, ನಾನು ಗೆದ್ದು ಈಗ 2018ರಿಂದ ಇಲ್ಲಿ ತನಕನೂ ನಾನು ತನ್ವೀರ್ ಸೇಠ್ ಸಾಹೇಬ್ರಿಗೆ ಕೇಳ್ಕೊಂಡೇ ಬಂದೆ. ನಾನು ಇರೋ ತನಕನೂ ಕೇಳಿದೆ, ಅವ್ರು ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿಲ್ಲ. ಇದು ಪಕ್ಕಾ ರಾಜಕೀಯ ಮಾಡ್ತಾನೇ ಇದ್ದಾರೆ ಅಂತ ನಾನು ಕಂಠಘೋಷವಾಗಿ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಯಾವುದೇ ಪೊಲೀಸ್ಗಳಾಗಲಿ, ನಮ್ಮ ಹೆಂಗಸರು ಮಕ್ಕಳುಗಳು ಸಂಜೆ ಮೇಲೆ ಓಡಾಡೋದು ಕಷ್ಟ. ಪಾರ್ಕ್ಗಳನ್ನು ನಾವೇನೇ ರೆಡಿ ಮಾಡಿಸ್ಕೊಟ್ಟಿದ್ರು, ಯಾಕೆ ನಾನು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀನಿ ಪಾರ್ಕ್ಗಳು, ಅದು ಸಂಜೆ ಮೇಲೆ ಅವೆಲ್ಲದೂ ಗಾಂಜಾ ಪಬ್ಗಳಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸಂಜೆ ರಾತ್ರಿ 12:30, 1 ಗಂಟೆ 2 ಗಂಟೆ ತನಕನೂ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ಹಲವು ಬಾರಿ ನಾವು ಪೊಲೀಸ್ಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಬರ್ತಾರೆ, ಸುಮ್ಮನೆ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಪೊಲೀಸ್ಗಳು ನ್ಯಾಯ ಕೊಡ್ತಿಲ್ಲ ಅಂತಲೂ ಹೇಳ್ತೀನಿ. ಓವರ್ ಆಲ್ ಗಾಂಧಿನಗರ ಎಷ್ಟು ಹಿಂದುಳಿದಿದೆ ಅಂದರೆ ಇದನ್ನು ರಾಜಕೀಯವಾಗಿ ಹಿಂದೆ ಉಳಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.